ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿ ಇವರ ನೇತೃತ್ವದಲ್ಲಿ ಸದ್ಗುರು ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿಯವರು ಉದ್ಘಾಟಿಸಿದರು. ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವ ವಿರುಪಾಪುರ ತಾಂಡಾದ ಶ್ರೀ ಸೇವಾಲಾಲ್ ಮಹಾರಾಜರ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷರಾದ ಸಿಂಗನಾಳ್ ವಿರೂಪಾಕ್ಷಪ್ಪ, ನಗರಸಭೆಯ ಮಾಜಿ ಸದಸ್ಯರಾದ ಮನೋಹರ್ ಗೌಡ, ಬಿಜೆಪಿಯ ಗ್ರಾಮೀಣ ಘಟಕದ ಮಹಿಳಾ ಅಧ್ಯಕ್ಷರಾದ ಮಾಲ್ನಾಯಕ್, ಬಿಜೆಪಿ ನಗರ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಹಿರೂರ್, ಬಿಜೆಪಿ ಎಸ್ಟಿ ಮೋರ್ಚಾ ನಗರ ಅಧ್ಯಕ್ಷರಾಗಿರುವ ರಮೇಶ್ ನಾಯ್ಕ ಹೊಸಮಲಿ, ಬಂಜಾರ ಸಮಾಜದ ಲಕ್ಷ್ಮಣ್ ನಾಯ್ಕ, ಫಕೀರಪ್ಪ ನಾಯಕ್, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಪ್ರಕಾಶ್ ರಾಥೋಡ್ ಅವರುಗಳು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ರಾಮನಾಯ್ಕ, ಪ್ರಮುಖರಾಗಿರುವ ರವಿ ನಾಯಕ್, ವೆಂಕಟೇಶ್ ಜಾಧವ್, ಕೃಷ್ಣ ನಾಯಕ್, ಪಾಂಡು ನಾಯಕ್ ಮೇಸ್ತ್ರಿ, ಹನುಮಂತ ಮೇಸ್ತ್ರಿ, ಲಕ್ಷ್ಮಣ ನಾಯಕ್, ಅಂಬರೀಶ್, ಲೋಕೇಶ್, ಭೋಜನಾಯಿಕ, ಕೃಷ್ಣ ನಾಯ್ಕ ಹಾಗೂ ಶಿವಪ್ಪ ಜಾಗೂರ್ ಅವರುಗಳ ನೇತೃತ್ವದಲ್ಲಿ ಸದ್ಗುರು ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು.
ಬೆಳಗಿನ ತಂಡ, ಜಾರಿಕೋಟೆ ತಂಡ ಅಂತೇಳಿ, ಹೊನ್ನಳ್ಳಿ ತಂಡ ಅಂತೇಳಿ, ಮತ್ತು ಆಂಧ್ರ ಬಾರ್ಡರ್ ಆದ್ರೂ ಕೂಡ ಸಿದ್ದಾಪುರ ತಂಡ, ಬಿಟ್ಲಾಪುರ ತಂಡ ಅಂತ ಹೇಳ್ಬಿಟ್ಟು, ಅಂದ್ರೆ ಹೇಗಿದ್ದೀವಿ ಅಂತಂದ್ರೆ ಮತ್ತು ಬಂಧು ಬಳಗದಕ್ಕಿಂತ ಜಾಸ್ತಿ. ನಿಮ್ಮ ಸಮಾಜದ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ನಿಮ್ಮಲ್ಲಿ ಮಕ್ಕಳು ಹುಡ್ತಾನೆ ಸಂಗೀತ ಹೋಗಿ ಕಲಿಬೇಕಾಗಿಲ್ಲ. ಆ ಭಗವಂತ ನಿಮಗೆ ಸಂಗೀತ, ನೃತ್ಯ, ಜನಪದ ಕಲೆಗಳು ನಿಮ್ಮ ರಕ್ತದಲ್ಲೇ ಅವು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಇವತ್ತು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇಡೀ ನಮ್ಮ ದೇಶದಲ್ಲೇ, ನಮ್ಮ ಇಡೀ ಭಾರತದಲ್ಲಿ ಒಬ್ಬ ನನ್ನ ಸಹೋದರಿ ಸಮಾನ ನಮ್ಗೆ ಬಹಳ ಆಪ್ತರಾಗಿರುವಂತ ಮಂಗ್ಲಿಯವರು ಇವತ್ತು ಇಡೀ ಭಾರತನೇ ಇವತ್ತು ನೋಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಅವರ ಹಾಡುಗಳನ್ನ ಕೇಳ್ತಾ ಇದ್ದಾರೆ. ಮತ್ತು ಇವತ್ತು ನನ್ನ ಇನ್ನೊಬ್ಬ ಸಹೋದರಿ ಮಾಲಾ ನಾಯ್ಕು ನಿಮ್ಮ ಭಾಷೆಯಲ್ಲೇ ಪ್ರಾರ್ಥನೆ ಮಾಡಿದ್ದು ನೋಡಿ ಬಹಳ ಆಶ್ಚರ್ಯ ಆಯ್ತು ನನಗೆ. ಯಾವತ್ತಿದ್ರು ಕೂಡ ಬಂದು ಕಾಣ್ತಾ ಇದ್ರು, ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅವರು ಆ ಪ್ರಾರ್ಥನೆ ಗೀತೆ ಹಾಡಿದ್ದು ನೋಡಿದ್ರೆ ಇಡೀ ನಿಮ್ಮ ಸಮುದಾಯದಲ್ಲಿ ಭಗವಂತ ನಿಮಗೆ ಕೊಟ್ಟಿರೋ ವರ ಅದು. ಮತ್ತು ಯಾವತ್ತೂ ಕೂಡ ನೀವು ತೊಡೆ ತಟ್ಟಿ ಮೀಸೆ ತಿರುಗಿಸೋರಲ್ಲ. ನೀವು ಬಹಳ ಸೌಮ್ಯವಾಗಿ ನೀವೇನ್ ಹೇಳ್ಬೇಕಾಗಿದೆ, ಏನ್ ಬೇಕಾಗಿದೆ ಅನ್ನೋದನ್ನ ತುಂಬಾ ಸಹೃದಯದಿಂದ, ಪ್ರೀತಿಯಿಂದ ಮಾತಾಡುತ್ತವೆ. ಬೇರೆಯವ್ರ ರೀತಿ ಬಂದು ರೋಡಿಗೆ ಬಿದ್ದು ಜಗಳ ಮಾಡಿ ಏನೋ ಸಾಧಿಸ್ಕೋಬೇಕನ್ನೋರಲ್ಲ. ನೋಡ್ತೀರಿ ನೀವು, ನೋಡಿ ಬಹಳ ಮೌನವಾಗಿ ಒಳ್ಳೆಯವ್ರಂದ್ರೆ ಕೈ ಹಿಡ್ಕೂತೀರಿ, ಒಳ್ಳೆಯವ್ರಲ್ಲ ಅಂದ್ರೆ ನಗನ ಕೂತಾನೆ ಅವ್ರನ್ನ ಮುಗಿಸ್ಕೊಂಡು ಬಿಡ್ತೀರಿ ನೀವು. ನನಗೆ ಒಂದು ಹೆಮ್ಮೆ ತರುವಂತ ಒಂದು ವಿಷಯ ಅಂದ್ರೆ, ಭಗವಂತ ನಿಮ್ಮ ಸಮುದಾಯದ ಋಣ ತೀರಿಸಿಕೊಳ್ಳೋದಕ್ಕೆ ಬಳ್ಳಾರಿಯಲ್ಲಿ 2008 ವಿಧಾನಸಭಾ ಎಲೆಕ್ಷನ್ಸ್ ಬಂದಾಗ ಅಗ್ರಿಬೊಮ್ಮನಹಳ್ಳಿ ಮತ್ತು ಹಡಗಲಿ 2 ಕ್ಷೇತ್ರಗಳಲ್ಲಿ ಜನರೆಲ್ಲ ಬಂದು ನಮ್ಗೆ ಒತ್ತಾಯ ಮಾಡಿದ್ರು. 2 ಎಸ್ಸಿಗಳಿದೆ, ಒಂದು ಬಂಜಾರ ಸಮುದಾಯಕ್ಕೆ ಕೊಟ್ಟರೆ ಇನ್ನೊಂದು ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ. ಆದ್ರೆ ನಾನು ದಿಟ್ಟ ನಿರ್ಧಾರ ತಗೊಂಡು 2 ಕ್ಷೇತ್ರಗಳನ್ನು ಕೂಡ ಬಂಜಾರ ಸಮುದಾಯಕ್ಕೆ ನಾನು ಕೊಟ್ಟು, ನೇಮರಾಜ್ ನಾಯ್ಕ ಮತ್ತು ಚಂದ್ರ ನಾಯ್ಕ ಅವರಿಬ್ಬರನ್ನ ಕೂಡ MLA ಗಳಾಗಿ ಮಾಡಿರುವಂತದ್ದು. ಇವತ್ತು ಇಡೀ ಬಿಜೆಪಿ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಒಳ್ಳೆ ಗೌರವಾನ್ವಿತ ಹುದ್ದೆಯಲ್ಲಿ ಇರುವಂತ ರಾಜೀವ್ ಕುರ್ಚಿ ಅವ್ರನ್ನ ಕೂಡ ಮೊದಲನೇದಾಗಿ MLA ಮಾಡಿದ್ದು ಕೂಡ ಇವತ್ತು ನನಗೊಂದು ಹೆಮ್ಮೆ ಇದೆ ಬಂಧುಗಳೇ. ಇವತ್ತು ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತ ಪ್ರಿಯಾಂಕ ಖರ್ಗೆ ವಿರುದ್ಧ ಒಬ್ಬ ಬಂಜಾರ ಸಮುದಾಯದ ವಾಲ್ಮೀಕಿ ನಾಯಕನವ್ರನ್ನ ಗೆಲ್ಲಿಸಿದ್ದು ಕೂಡ ಇವತ್ತು ನನಗೆ ಹೆಮ್ಮೆ ತರುವಂತ ಒಂದು ವಿಷಯ. ಹಾಗಾಗಿ ನಾನು ಈ ರೀತಿ ನಾನೇನೋ ಇವತ್ತು ಹೇಳ್ಕೋಬೇಕಂತಲ್ಲ, ಪ್ರೀತಿಯಿಂದ, ಅಭಿಮಾನದಿಂದ ನಿಮ್ಮ ಸಮುದಾಯದ ಜೊತೆ ನಿಂತು ಇವತ್ತು ನಾನು 4 ಮಂದಿನ ಶಾಸಕರನ್ನಾಗಿ ಮಾಡಿರೋದು ಕೂಡ ಆ ಭಗವಂತ ನನಗೆ ನಿಮ್ಮ ಸಮುದಾಯಕ್ಕೆ ಸೇವೆ ಮಾಡಿರುವಂತ ಒಂದು ಭಾವನೆ ನನಗೆ ಬರ್ತಾ ಇರೋದು ಬಂಧುಗಳೇ. ಇವತ್ತು ಜೊತೆಗೆ ಇವತ್ತು ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ, ಪ್ರಕಾಶ್ ರಾಥೋಡ್ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ನಾನು ಅವ್ರ ಭಾಷಣ ಕೇಳ್ತಾ ಇದ್ರೆ ಕೆಲವೊಂದು ವಿಷಯಗಳು ನನ್ಗೆ ಗೊತ್ತಿತ್ತು. ಆದ್ರೆ ಇವತ್ತು ನಿಮ್ಮ ಭಾಷಣದಿಂದ ಬ್ರಿಟಿಷರ ಕಾಲದಿಂದ ಯಾವ ರೀತಿ ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದು ಅನ್ನೋದನ್ನ ತಾವೇನು ಹೇಳಿದ್ದೀರಲ್ಲ, ಅದನ್ನ ನಿಜವಾಗ್ಲೂ ಕೂಡ ಬರುವಂತ ದಿನಗಳಲ್ಲಿ ನಿಮ್ಮ ಬಂಜಾರ ಸಮುದಾಯದ ಯುವಕರಲ್ಲಿ ಹೆಚ್ಚಾಗಿ ಒಂದು ಕಡೆ ಸೇರಿಸಿ ಈ ರೀತಿ ಅಂದ್ರೆ, ಯಾಕಂದ್ರೆ ಇವತ್ತು ನೋಡಿ ಜಯಂತಿ ಅಂದ ತಕ್ಷಣ ಮೆರವಣಿಗೆ ಅದು ಇದು ಮಾಡ್ಕೊಂಡು 3-4 ಗಂಟೆ ಆಯ್ತು. ಸೊ ನಿಮ್ಮ ಭಾಷಣ ಶ್ರದ್ಧೆಯಿಂದ ಕೇಳೋದಕ್ಕೆ ಕೆಲವೊಬ್ಬರಿಗೆ ಆಗದೆ ಇರಬಹುದು. ಬರೋ ದಿನಗಳಲ್ಲಿ ನಾವು ಇನ್ ಮುಂದೆ ಜಯಂತಿ ಅಂತಂದ್ರೆ ಅವ್ರು ಏನ್ ಮಾತನ್ನ ಪ್ರಕಾಶ್ ರಾಥೋಡ್ ಹೇಳಿದಾರಲ್ಲ, ಅದೆಲ್ಲರೂ ಹೃದಯಕ್ಕೆ ಮುಟ್ಟೋ ರೀತಿಯಲ್ಲಿ ನಾವು ಅವರಿಗೆ ಅವಕಾಶ ಮಾಡಿ ಮುಂದೆ ಬರೋ ವರ್ಷ ನಾವು ಮಾಡ್ಕೊಡೋಣ ನಾವು. ಯಾಕಂದ್ರೆ ಬಹಳ ಅದ್ಭುತವಾಗಿ ಮಾತಾಡಿದ್ರು, ಬಹಳ ವಿಷಯಗಳನ್ನ ಅವ್ರು ಹೇಳಿದ್ರು. ಹಾಗಾಗಿ ಇವತ್ತು ನಮ್ಮ ಏನು ಪ್ರಮುಖವಾಗಿ ನಮ್ಮ ಪ್ರಕಾಶ್ ರಾಥೋಡ್ ಹೇಳಿದ್ದನ್ನೇ ನಾನು ಮತ್ತೆ ಮತ್ತೆ ಹೇಳ್ಬೇಕಾಗುತ್ತೆ. ಇವತ್ತು ಸಂತ ಸೇವಾಲಾಲ್ ಮಹಾರಾಜರು ಏನಿದ್ದಾರೆ, ಕೇವಲ ಅದು ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ. ಅವರ ಮಾರ್ಗದರ್ಶನ ಇವತ್ತು ಒಂದು ರೆಡ್ಡಿ ಸಮುದಾಯ ಇರ್ಬೋದು, ಬ್ರಾಹ್ಮಣ ಸಮುದಾಯ ಇರ್ಬೋದು, ಸಮಾಜದಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳು ಕೂಡ ಇವತ್ತು ಅವರು ಏನ್ ತೋರಿಸ್ಕೊಟ್ಟಿದ್ದಾರೆ ಆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಬರುವಂತ ದಿನಗಳಲ್ಲಿ ಇವತ್ತು ನಾನು ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ನಗರದಲ್ಲಿ ಆಗಿರ್ಬೋದು, ತಾವೆಲ್ಲ ಏನ್ ನನ್ನ ದೃಷ್ಟಿಗೆ ಕೆಲವೊಂದು ವಿಷಯಗಳನ್ನ ತಗೊಂಡು ಬರ್ತಾ ಇದ್ದೀರಾ. ನಿಮ್ಮ ಜೊತೆಯಲ್ಲಿ ಈಗಾಗಲೇ ನಾನು ಕೈಲಾದಷ್ಟು ಸೇವೆ ನಾನು ಮಾಡ್ತಾ ಇದ್ದೇನೆ.
ಪ್ರಮುಖವಾಗಿ ನಾನು ಇವತ್ತು ನಮ್ಮ ಧರ್ಮಗುರುಗಳು ಅವರು ಒಂದು ಮಾತನ್ನ ನನಗೆ ಹೇಳಿದರು. ಬಂಜಾರ ಸಮುದಾಯದಲ್ಲಿರುವಂಥ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ಯಾರು IAS ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗುವಂಥ ಒಂದು ಲಕ್ಷಣಗಳಿದೆ, ಅವರಿಗೆ ದಯಮಾಡಿ ಏನಾದರೂ ಕಷ್ಟ ಇದ್ರೆ ನೀವು ಸಹಾಯ ಮಾಡಿ ಅಂತೇಳಿ ಅವ್ರು ಹೇಳಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಮಾತನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಸಮುದಾಯದಲ್ಲಿ ನಮ್ಮ ನಾಯಕರುಗಳೇನಿದ್ದಾರೆ, ನಮ್ಮ ಯುವಕರನ್ನ ನೀವು ಮೀಟ್ ಮಾಡಿ, ಯಾರಿಗೇ ಆದರೂ ಕೂಡ ಏನೇ ಕಷ್ಟ ಇದ್ರೂ ಕೂಡ ತಮ್ಮ ವಿದ್ಯಾಭ್ಯಾಸಕ್ಕೆ ತಗಲೋ ಖರ್ಚು ಅದರಲ್ಲಿ ನನ್ನ ಸಹಾಯ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತೇಳಿ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಇಲ್ಲಿ 2 ದೇವಸ್ಥಾನಗಳಿಗೆ ನಾನು ಕೈಲಾಗಿರುವಂಥ ಸೇವೆ ನಾನು ಮಾಡಿದ್ದೀನಿ. ಆದ್ರೂ ಕೂಡ ಇನ್ನೂ ಒಂದು ದೇವಸ್ಥಾನ ಉಳಿದಿದೆ ಅಂತ ನೀವು ಹೇಳಿದ್ದೀರಿ. ಆದ್ರೆ ಇನ್ನೂ 3-4 ದೇವಸ್ಥಾನಗಳನ್ನ ಇವತ್ತು ನನಗೆ ಕೊಟ್ಟಿದ್ದಾರೆ. ಈ ಎಲ್ಲ ದೇವಸ್ಥಾನಗಳಿಗೂ ಕೂಡ ನಾನು ಖಂಡಿತವಾಗ್ಲೂ ಕೂಡ ಕನಿಷ್ಠ ಪಕ್ಷ ಅಂದ್ರೆ ಕೂಡ ಒಂದು 20 ರಿಂದ 25 ಲಕ್ಷ ಹಣ ನಾನು ಒದಗಿಸ್ಕೊಡ್ತೀನಿ. ಅದನ್ನ ತಾವು ಎಲ್ಲರೂ ಕೂಡ ಕುಂತು ಹೇಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಯಾರಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ತಾವು ಪ್ಲಾನ್ ಮಾಡಿ. ಬೇಕಾದ್ರೆ 30 ಲಕ್ಷ ಆದ್ರೂ ಕೂಡ ನಾನು ಎಲ್ಲ ದೇವಸ್ಥಾನಗಳ ನಾನು ಅಡ್ಜಸ್ಟ್ ಮಾಡಿ ನಾನು ಕೊಡ್ತೀನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಜಯಂತಿಯ ವಿಷಯದಲ್ಲಿ ನನ್ನ ಕರೆದು ತುಂಬಾ ಪ್ರೀತಿಯಿಂದ ನಾನು ಮಾಡಿರೋ ಸೇವೆಗಿಂತ ನನಗೆ ನೀವು ಹಾಕಿರೋ ಹಾರನೇ ಬಹಳ ದೊಡ್ಡದಾಗಿದೆ. ಅಂದ್ರೆ ಅದನ್ನ ನಾನು ತಡ್ಕೋಬೇಕು ಅಂದ್ರೆ ನಿಮ್ ಸಮುದಾಯಕ್ಕಿಂತ ನಾನು ಬಹಳ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ಇವತ್ತು ನನ್ನ ಮೇಲೆ ಬಂದಿದೆ ಬಂಧುಗಳೇ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವಂದಿಸಿ, ಮತ್ತೆ ನಮ್ಮ ರಾಮನಾಯಕ ಅವರು ಸಂಗಾಪುರ ವಿಷಯದಲ್ಲಿ ಉಗಾದಿ ಹಬ್ಬಕ್ಕೆ ನೀವು ಅಲ್ಲೇನು ಹೋಗಿ ಆ ತಾಯಿಗೆ ಪೂಜೆ ಮಾಡ್ತೀರಲ್ಲ, ಯಾವ ಅಧಿಕಾರಿಗಳು ಕೂಡ ನಿಮ್ಗೆ ಅಡ್ಡಿಪಡಿಸೋದಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ನಾನೇ ಅನುಕೂಲ ಆದ್ರೆ ಉಗಾದಿ ಹಬ್ಬಕ್ಕೆ ನಾನೇ ಇರ್ತೀನಿ. ನೀವು ಕರೆದ್ರೆ ನಾನು ಒಂದು ಗಂಟೆ ಬಂದು ಸಂಗಾಪುರಕ್ಕೆ ನಿಮ್ಮ ಜೊತೆಯಲ್ಲಿದ್ದು ಅಲ್ಲಿ ನಾನು ಕೂಡ ಪೂಜೆ ಮಾಡ್ಕೊಂಡು ನಾನು ಹೋಗ್ತೀನಿ. ಜೊತೆಗೆ ನೀವೇನು 4 ಎಕರೆ ಜಮೀನ್ ಬಗ್ಗೆ ತಾವು ಹೇಳಿದ್ರಲ್ಲ, ಸರ್ಕಾರಿ ಜಮೀನು ಈಗಾಗಲೇ ಗುರುತಿಸ್ತೀವಿ ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಕೂಡ ಆ ಒಂದು ವಿಷಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ತಹಸೀಲ್ದಾರ್ ಹತ್ರ DC ಹತ್ರ ಮಾತಾಡಿ ಆ 4 ಎಕರೆ ಜಮೀನು ನಿಮಗೆ ಅಲಾಟ್ಮೆಂಟ್ ಆಗೋ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ.